ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧುನಿಕ ಸುಸ್ವಾಗತ. ಸ್ನೇಹಿತರೆ, ಇದೊಂದು ಭಾಳ ಅದ್ಭುತವಾದ ಒಂದು ವಿಡಿಯೋ ಮತ್ತು ವಿಶೇಷತೆ ಮತ್ತು ಇದರದ ಹೋಗುವ ವಿಚಾರಗಳು ಮತ್ತು ನಮಗೆ ಸಿಕ್ಕಿವ ಅನುಭವಗಳು ಮತ್ತು ನಮ್ಮ ಜೀವನದ ಒಂದು ಸ್ಪಷ್ಟವಾದ ಪಾಠ ಕಲಿತಿರುವ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮುಖಾಂತರ ತೋರಿಸ್ತೀನಿ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ತೋರಿಸ್ದೆ. ಏನಪ್ಪ ಇದು ಟ್ರಾವೆಲ್ಸ್ ತೋರಿಸಿರೋ ಅನ್ಬೋದು. ನಿಜ ಸ್ನೇಹಿತರೆ, ಅದು ಟ್ರಾವೆಲ್ಸ್ ಅನ್ನೋದು ನಾವು ಸುಮಾರು 1 ತಿಂಗಳಿಂದ 2 ತಿಂಗಳಿಂದ ನಾನು ಪ್ಲ್ಯಾನಿಂಗ್ ಮಾಡಿಕೊಂಡು ಆ ಪ್ಲ್ಯಾನಿಂಗಲ್ಲಿ ನಾನು ಈ ದಿನ ಹೊರಟೇನು. ನಾಡಸಿರಿ ಟ್ರಾವೆಲ್ಸ್ ಅವರಿಂದ ಡ್ಯಾಂಡಲಿ ಟ್ರಿಪ್ಪು, ಡ್ಯಾಂಡಲಿ, ಯಾನ, ಹೊನ್ನಾವರ ಮತ್ತು ಮುರುಡೇಶ್ವರ ಇಷ್ಟು ಟ್ರಿಪ್ಪನ್ನು ಇನಾಗ್ರೇಷನ್ಸ್ ಮಾಡಿದರು. ಅದು ನೋಡಿಬಿಟ್ಟು ನಾವು ಪ್ಯಾಕೇಜನ್ನು ಪಡ್ಕೊಂಡು ಬಸ್ಸಿಂದ ಹೊರಟೆವು. ಎಲ್ಲಿಗೆ? ಡ್ಯಾಂಡಲಿಗೆ. ನೈಟ್ ಜರ್ನಿ. ನೈಟು ಬಂದಿದ್ದೆ ಲೇಟು, 10 ಗಂಟೆಗೆ ಬಂತು. ತುಮಕೂರು ಹೊಸಪೇಟೆಯಿಂದ ಹೊರಟೇನು ಡ್ಯಾಂಡಲಿಗೆ ಹೊರಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ. ಅಲ್ಲಿಗೆ ಹೊರಟ್ವಿ ಬೆಳಗಿನ ಜಾವ 7 ಗಂಟೆಗೆ. 7 ಗಂಟೆಗೆ ಹೋದ ಮೇಲೆ ನಮಗೆ ಸಿಕ್ಕಿದ್ದೇ ಒಂದು ಬೆಳಗಿನ ಜಾವ ಟಿಫನ್ ಬ್ರೇಕ್ಫಾಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಎಲ್ಲ ರೆಸ್ಟ್ ರೂಮ್ ಹೋಗಿ ಮತ್ತು ವಾಶ್ರೂಮ್ಗೆ ಹೋಗಿ ನಿಮ್ಮ ಟಿಫನ್ 8:15 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು 8 ಗಂಟೆಗೆ ರೀಚ್ ಆಗಿದ್ವಿ. 8:15 ಟಿಫನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಟಿಫನ್ ಮಾಡ್ಕೊತ ಇದೇ ನೋಡಿ ಅವ್ರು ಕೊಟ್ಟಿರುವ ರೆಸಾರ್ಟ್ಸ್, ನಾವು ಇರುವ ಸ್ಥಳದಲ್ಲಿರುವ ರೆಸಾರ್ಟ್. ಸುತ್ತದಲ್ಲಿರುವ ಕಾಡಿನ ನೋಟದ ಒಂದು ಸುಂದರವಾದ ಪ್ರಕೃತಿಗೆ ಹೊಂದಾಣಿಕೆ ಇರುವ ಇದೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ಮಕ್ಕಳ ಗೇಮ್ ಆಡ್ಸ, ನಾವು ಕೂಡ ಗೇಮ್ ಆಡ್ಬೋದು, ನಾವು ಕೂಡ ಬಿಲ್ಲು ಬಾಣದಲ್ಲಿ ಬಿಡ್ಬೋದು. ಇದೇ ನೋಡಿ ಜಾಗ ಹೆಂಗಿದೆ. ಡ್ಯಾಂಡಲಿ ನೋಡುವ ಜಾಗಕ್ಕೆ 5 ಕಿಲೋಮೀಟ್ರು ನಾವು ಪಯಣ ಮಾಡಬೇಕು. ಆ ಜಾಗಕ್ಕೆ ನಾವು 5 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು ಅಂದರೆ ಇಲ್ಲಿಂದ ಹೊರಟೆವು. ಗಣೇಶ ಗುಡಿಯಿಂದ ನಾವು ಅಲ್ಲಿಗೆ ಹೋಗೋದಕ್ಕೆ ಸತತವಾಗಿ 5 ಕಿಲೋಮೀಟ್ರು ಸಾಗಬೇಕು. ಅಂದರೆ ಡ್ಯಾಂಡಲಿಗೂ ಅಲ್ಲಿಗೂ 5ರಿಂದ 8 ಕಿಲೋಮೀಟ್ರು ದೂರದಲ್ಲಿದೆ. ಆ ಜಾಗಕ್ಕೆ ನಾವು ಹೋಗಬೇಕು. ಅಂದರೆ ನೀರು ಬಿಟ್ಟಿರುವ ಡ್ಯಾಮಲ್ಲಿ ನಾವು ಹೋಗಿ ಡ್ಯಾಂಡಲಿಗೆ ಹೋಗಬೇಕು. ಅಲ್ಲಿ ಏನೇನಿದೆ ಆಟಗಳು ಅಂದರೆ ಜಿಪ್ಲೇನ್ ಇದೆ, ಕಯಾಕಿಂಗ್ ಇದೆ, ಬೋಟಿಂಗ್ ಇದೆ, ರಾಫಿಂಗ್ ಇದೆ, ಎಲ್ಲನೂ ಇದೆ. ತುಂಬ ಅದ್ಭುತವಾಗಿ ಆಟಗಳು ಇದ್ದಾವೆ. ನೋಡೋದಕ್ಕೆ ಖುಷಿಯಾಗುತ್ತೆ ಅಲ್ವಾ ಸ್ನೇಹಿತರೆ. ಅದ್ಭುತವಾದ ಜಾಗಕ್ಕೆ ಹೋಗಿದ್ದೀವಿ ನಾವು. ಎಷ್ಟೋ ದಿನದ ಎಂದೋ ಕಂಡ ಕನಸು ಇಂದು ನನಸಾಗಿದೆ ಸ್ನೇಹಿತರೆ. ಅಂದುಕೊಂಡು ಹೋದವು ನನ್ನ ಸ್ನೇಹಿತರು. ನಾವಲ್ಲಿ ಹೋಗಿರುವ CNS ಟ್ರಾವೆಲ್ಸ್ ವತಿಯಿಂದ, ನಾಡಸಿರಿ ಆರ್ಡಿನರೀಸ್ ಕವರಿಂದ ಮತ್ತು ಅವರ ವತಿಯಿಂದ ನಾವು 84 ಜನ ಈ ಟ್ರಿಪ್ ಇನಾಗ್ರೇಷನ್ಸ್ ಮಾಡಿಕೊಂಡು ಹೊರಟಿವು. ದಾಂಡೇಲಿ ಹೋದಿ ನೋಡಿ ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅದ್ಭುತವಾದ ನೀರು, ಎಷ್ಟು ತುಂಬಿದ ಹರಿತಾ ಇದೆ ಗೊತ್ತಾ ನೀರು. ಅಯ್ಯೋ, ನೋಡೋದಕ್ಕೆ ಸಾಕಾಗಲ್ಲ ಸ್ನೇಹಿತರೆ. ಕಣ್ಣು 2 ಸಾಲದು ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ನೀರಿದ್ವು. ಅಲ್ಲಿರುವ ಆಟಗಳೆಲ್ಲ ಆಡ್ಕೊಂಡು ಬಂದ್ವಿ. ಸಾಧ್ಯ ಇಲ್ಲ ಸ್ನೇಹಿತರೆ, ನೋಡೋದಕ್ಕೆ ಬಂದ್ವಿ. ಆಟ ಆಡೋಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ ನೀರೇ ಇಲ್ಲ ಸ್ನೇಹಿತರೆ. ಡ್ಯಾಮಲ್ಲಿ ನೀರೇ ಬಿಟ್ಟಿಲ್ಲ. ಈ 3rd ಕ್ಲಾಸ್ ನನ್ನ ಮಕ್ಕಳು, ಲೋಫಾರ್ ನನ್ನ ಮಕ್ಕಳು ಹಿಂಗಂತ ಬೈತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬೋಡ ಸ್ನೇಹಿತರೆ. ಈ ನಾಡಸಿರಿ ಇವರು ದಯವಿಟ್ಟು ಯಾರೂ ಹೋಗಬೇಡಿ. ಇವ್ರ ಪ್ಯಾಕೇಜ್ಗೆ ಯಾರೂ ಕೂಡ ನೀವು ಹೊಂದಾಣಿಕೆ ಆಗೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವರಂಥ ವರ್ಸ್ಟ್ ಪ್ಯಾಕೇಜ್ ಯಾರ್ದೂ ಇಲ್ಲ. ಇವರಷ್ಟು ಮೋಸ ಮಾಡೋದು, ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಗೊತ್ತಾ? 84 ಜನಕ್ಕೆ. ಅವ್ರವ್ರ ಕುಟುಂಬದಲ್ಲಿ ಏನೇನೆಲ್ಲ ಆಸೆ ಇಟ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ. ಒಂದು ಡ್ಯಾಂಡಲಿ ಟ್ರಿಪ್ ಹೋಗೋಣ, ಒಂದಿನ ಎಂಜಾಯ್ ಮಾಡೋಣ, ಸ್ನೇಹಿತರು ಅನ್ನೆಲ್ಲ ಕರ್ಕೊಂಡು ಹೋಗೋಣ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ. ಸ್ಕೂಲ್ ಎಂಡಿಂಗ್ ಸ್ಟಾರ್ಟ್ ಆಗೋ ಟೈಮ್ನಲ್ಲಿ ಮೇ ಎಂಡಿಂಗಲ್ಲಿ ನಾವು ಹೋಗಿದ್ವಿ. ಆದರೆ ಇವರಿಗೆ ಗೊತ್ತಿರ್ತದಲ್ಲ ಸ್ನೇಹಿತರೆ, ಒಂದು ಟ್ರಿಪ್ಪು ಏನೇ ಪ್ಲ್ಯಾನ್ ಮಾಡಬೇಕಂದ್ರೂ ಆ ಜಾಗದಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತಿರುತ್ತೆ. ಅದು 1 ತಿಂಗಳ ಮುಂಚೆ ಅಲ್ಲ, 1 ವಾರಕ್ಕೆ ಮುಂಚೆನೇ ಗೊತ್ತಾಗಿರ್ತೈತೆ, 1 ತಿಂಗಳ ಮುಂಚೆನೇ ಗೊತ್ತಾಗಿರ್ತೈತೆ ಆ ಪ್ಲೇಸಲ್ಲಿ ಈ ದಿನದಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನೋದು. ಈ ಬೋಳಿ ನನ್ನ ಮಕ್ಕಳಿಗೆಲ್ಲ ಗೊತ್ತಿತ್ತು. ಇಲ್ಲಿ ಓಪರ್ ನನ್ನ ಮಕ್ಕಳು ಒಟ್ಟಿಗೆ ಅನ್ನ ತಿಂತಾರೋ ಇಲ್ಲ ಮಣ್ಣು ತಿಂತಾರೋ ಗೊತ್ತಿಲ್ಲ, ಸಗಣಿ ತಿಂತಾರೋ ಗೊತ್ತಿಲ್ಲ. ಭಾಳ ಅನ್ಯಾಯ ಮಾಡಿಬಿಟ್ರು ಸ್ನೇಹಿತರೆ. ಒಬ್ಬರು ಪ್ಯಾಕೇಜು 4700 ರೂಪಾಯಿ ಅಂತ ದುಡ್ಡು ಇಸ್ಕೊಂಡು, ದುಡ್ಡು ಏನಿಲ್ಲ ಸೆಕೆಂಡಲ್ಲಿ ಉದುರಿಸ್ಕೊಂಡ್ರು. ನಾವು ದಡ್ರಾಗೋಗ್ಬಿಟ್ವಿ. ಬುಕ್ಕಿಂಗ್ ಮಾಡೋಕ್ಕಿಂತ ಮುಂಚೆನೇ ನಾವು ಬುಕ್ ಮಾಡ್ತೀವಲ್ಲ ಸ್ನೇಹಿತರೆ, ಬುಕ್ ಮಾಡೋಕ್ಕಿಂತ ಮುಂಚೆನೇ 1000 ರೂಪಾಯಿ ಅಡ್ವಾನ್ಸ್ ಅಂತ ಬುಕ್ ಮಾಡಿಸ್ಕೊತಾರೆ.
ಬುಕ್ ಮಾಡಿಸ್ಕೊಂಡು ಹೇಗೆ ನಮಗೆ ಟೋಪಿ ಆಗ್ತಾರೆ ಅಂತ ಗೊತ್ತಾ ಸ್ನೇಹಿತರೆ. ಸರ್ ಬಂದುಬಿಡಿ ಸರ್, ನಿಮ್ಮ ಪ್ಯಾಕೇಜ್ ತುಂಬ ಚೆನ್ನಾಗಿದೆ ಸರ್, ಬನ್ನಿ ಸರ್, ನೋಡ್ಬೋದು, ಹ್ಯಾಪಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಫುಲ್ ಎಂಜಾಯ್ ಅಂತ ಹೇಳ್ತಾರೆ. ಏನು ಮಾಡಿದ್ದೀವಿ ರಾಫಿ ನೋಡಿ, ಇಲ್ಲಿ ಏನೇನು ಮಾಡ್ತಾಯಿದ್ದೀವಿ. ಆಮೇಲೆ ನೋಡಿ ಹಿಂಗೆಲ್ಲ ಆದಮೇಲೆ ದಾಂಡೇಲಿ ಟ್ರಿಪ್ಪು ಮುಗೀತು ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣವೇ ಟಿಫನು ಚೆನ್ನಾಗಿಲ್ಲ ಸ್ನೇಹಿತರೆ, ಊಟನೂ ಚೆನ್ನಾಗಿಲ್ಲ ಸ್ನೇಹಿತರೆ. ಒಂದು ಊಟ, ಒಂದು ಟಿಫನ್ನು, ಒಂದು ಕಾಫಿ ಎಲ್ಲನೂ ಚೆನ್ನಾಗೇ ಕೊಡ್ತೀನಿ ಅಂತ ಹೇಳಿದರು. ಏನು ಸ್ನೇಹಿತರೆ, ನಾವು ಕೊಟ್ಟಿರೋ ಪ್ಯಾಕೇಜಿಗೆ ತಕ್ಕನಾಗಿ ಊಟನೂ ಕೊಡಬಾರ್ದಾ? ಅಲ್ಲಿ ಊಟ ತಯಾರಾಗಿದೆ ಅಷ್ಟೇ, ಎಲ್ಲ ಮಣ್ಣು ಮಸಿ, ಅಂದರೆ ಏನೂ ಚೆನ್ನಾಗಿಲ್ಲ. ಊಟ ಚೆನ್ನಾಗಿತ್ತಂತಲ್ಲ, ಚೆನ್ನಾಗಿಲ್ಲ, ಒಂದೃಷ್ಟನೂ ಚೆನ್ನಾಗಿಲ್ಲ. ನಾನ್ ವೆಜ್ ಊಟ 2 ಟೈಮ್ಸ್ ಅಂದರು, ಊಟ ನಾನ್ ವೆಜ್ ಊಟನೂ ಇಲ್ಲ. ಒಂದಿಷ್ಟಿಷ್ಟು ಅನ್ನ, ಒಂದಿಷ್ಟಿಷ್ಟು ಟೀ ಕಾಫಿ ಕುಡ್ಕೊಳ್ಳಿ, ಎಂಜಾಯ್ ಮಾಡಿರಿ ಅಂದರು. ದಾಂಡೇಲಿಗೆ ಹೋಗಿ, ದಾಂಡೇಲಿಯಲ್ಲಿ ಬೋಟಿಂಗ್ ಇಲ್ಲ, ಬೋಟಿಂಗ್ ಒಂದೇ, ಕೊಯಾಕಿಂಗ್ ಇಲ್ಲ, ಜಿಪ್ಲೈನ್ ಇಲ್ಲ, ರಾಫಿಂಗ್ ಇಲ್ಲ, ಇಷ್ಟೂ ಇಲ್ಲ, ಏನಿಲ್ಲ ಸ್ನೇಹಿತರೆ, ಎಲ್ಲ ಮೋಸ. ಅಲ್ಲ ಸ್ನೇಹಿತರೆ, ಇವ್ರಿಗೆಲ್ಲ ಗೊತ್ತಿದ್ದೂ ನಮ್ಗೆ ಯಾಕೆ ಹಿಂಗೆ ಬಕ್ರಾ ಮಾಡಿ ಟೋಪಿ ಮಾಡಿ ಕರ್ಕೊಂಡೋದ್ರೋ ಗೊತ್ತಿಲ್ಲ. ತುಂಬ ಮೋಸ ಮಾಡಿಬಿಟ್ಟು ಸ್ನೇಹಿತರೆ. ನೀರೇನೋ ಡ್ಯಾಮಲ್ಲಿ ಬಿಟ್ಟಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ನಮಗೆ ದಾಂಡೇಲಿ ಕರ್ಕೊಂಡೋದ್ರು. ಆ ದಾಂಡೇಲಿಯಲ್ಲಿ ಏನೂ ಟ್ರಿಪ್ ತೋರಿಸಿಲ್ಲ, ಎಲ್ಲ ವೇಸ್ಟ್. ಒಂದಿನ ಬರೀ ಜೋಪಿಂಗ್ ಇಲ್ಲ, ಯಾವುದೂ ಇಲ್ಲ, ಏನಿಲ್ಲ. ಅದಕ್ಕೆ 1,100 ರೂಪಾಯಿ ಪ್ಯಾಕೇಜ್ ಅಂತೇಳಿ ಅದನ್ನು ಮೋಸ ಮಾಡಿದ್ರು ಸ್ನೇಹಿತರೆ. ಇವರು ದಾಂಡೇಲಿ ಕರ್ಕೊಂಡೋಗಿ ತುಂಬ ಅನ್ಯಾಯ ಮಾಡಿಬಿಟ್ರು, ಎಲ್ಲರಿಗೂ ಮೋಸ ಮಾಡಿಬಿಟ್ರು, ಎಲ್ಲರಿಗೂ ಬಕ್ರಾ ಮಾಡಿಬಿಟ್ರು. ಎಲ್ಲರೂ ದುಡ್ಡು ಚೆನ್ನಾಗಿ ತಿನ್ಕೊಂಬಿಟ್ರು, ಚೆನ್ನಾಗಿ ದುಡ್ಡು ಮಾಡಿಬಿಟ್ರು, ಚೆನ್ನಾಗಿ ಲಕ್ಷ ದುಡ್ಡು ಮಾಡಿಬಿಟ್ರು. ಈ ಥರ ಜೀವನ ಮಾಡೋದಕ್ಕೆ ನಾವು ಒಂದು ಜೀವನ ಉದ್ಧಾರ ಆಗೋದಕ್ಕೆ ಇದೊಂದು ದಾರಿ ನೋಡಿ ಸ್ನೇಹಿತರೆ. ಈ ಥರ ಮಾಡ್ಕೊಂಬಿಟ್ರೆ ನಾವು ಕೂಡ ಪ್ಯಾಕೇಜಲ್ಲಿ ನಾವು ಇವ್ರ ಜೊತೆಗೆ ಹೋಗ್ಬಿಟ್ರೆ ಯಾರೂ ಉದ್ಧಾರ ಆಗಲ್ಲ. ಎಲ್ಲ ಬೇಜಾರಾಗಿ, ಮನಸ್ಸಿಗೆ ಬೇಜಾರಾಗಿ, ತುಂಬ ನೋವಿಂದ ದುಃಖದಿಂದ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ದುಡ್ಡೆಲ್ಲ ಕೊಟ್ಕೊಂಡ್ಬಿಟ್ಟಿರ್ತೀವಿ, ದುಡ್ಡು ಅವ್ರ ಹತ್ರ ಇರುತ್ತೆ, ನಾವು ಬಿಟ್ಟೋಗೋಕ್ಕಾಗಲ್ಲ, ಕೆಟ್ಕೊಳ್ಳೋಕ್ಕಾಗಲ್ಲ, ಹಂಗಾಗಿರ್ತದೆ. ತುಂಬ ಮೋಸದಿಂದ ಮಾಡಿರ್ತಾರೆ ಸ್ನೇಹಿತರೆ. ದುಡ್ಡು ಅನ್ನೋದೇ ಅವರಿಗೆ ಏನಂತ ಸಂಪತ್ತಾಗ್ಬಿಡುತ್ತೆ. ಜನಗಳು ಹೆಂಗನ ಇರಲಿ, ಆ ಥರ ಇರಲಿ ಸ್ನೇಹಿತರೆ. ಏನಪ್ಪ ಅಂದರೆ ನಾನು ಹೇಳ್ತಾ ಇರೋದು ಏನಂತ ಒಂದು ಈ ವಿಡಿಯೋದಲ್ಲಿ ಸ್ನೇಹಿತರೆ, ಅಲ್ಲಿ ಡ್ಯಾಂಡಲ್ಲಿ ಮುಗಿಸ್ಕೊಂಡು ನಾವು ವ್ಯಾನಾಗಿ ಹೋದ್ವಿ. ಅಂದರೆ ಬೆಳಗ್ಗೆ, ಅಂದರೆ ನಾವು ಶನಿವಾರ ಡ್ಯಾಂಡೇಲಿ ಎಲ್ಲ ಮುಗೀತು. ಡ್ಯಾಂಡೇಲಿ ಏನೂ ಮಾಡಿಲ್ಲ, ಒಂದೇ ಬೋಟಿಂಗ್ ಮಾಡ್ಕೊಂಡ್ವಿ. ಅಲ್ಲಿ ಬಂದ್ವಿ, ರೆಸಾರ್ಟಿಗೆ ಬಂದ್ವಿ. ರೆಸಾರ್ಟಲ್ಲಿ ಮಾಮೂಲಿ ಯಾವುದೋ ಒಂದು ಉಪಕಾರ ಇಲ್ದಿದ್ದು, ಮೆಣಸಿನ್ಕಾಯಿ ಇಲ್ದಿದ್ದು ಊಟ ಕೊಟ್ಟರು. ಉಪಕಾರ ಏನಿಲ್ಲ, ಸಪ್ಪೆ ಊಟ. ಆ ಸಪ್ಪೆ ಊಟ ತಿನ್ಕೊಂಡು ನೈಟ್ ಅಲ್ಲೇ ಸ್ಟೇ ಆದರು. ನೈಟ್ ಸ್ಟೇ ಆದಕ್ಕೆ ಸುತ್ತು ಕಾಂಪೌಂಡ್ ಇಲ್ಲ, ಏನಿಲ್ಲ. ಆ ಜಾಗದಲ್ಲಿ ತೊಗೊಂಡೋಗಿ ಗೂಡು ಹಾಕಿರು. ಹಂದಿಗೂಡ್ಗನ ಕಾಂಪೌಂಡ್ ಮಾಡ್ತಾರೆ. ನಮ್ಗೆ ಹಂದಿಗೂಡು ಅಂತ ತರಕಿಂತನ ಕಡೆ ನೋಡ್ಬಿಟ್ಟು ದನದ ಕೊಟ್ಟಿಗೆನ ಕಾಂಪೌಂಡ್ ಇರುತ್ತೆ. ನಮಗೆ ದನದ ಕೊಟ್ಟಿಗೆಗೂ ಕಾಂಪೌಂಡ್ ಇಲ್ಲ, ಯಾರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಯಾರು ಬಂದರು ನುಗ್ಗಿರು, ಕಳ್ಳರು ಏನು ಬಂದರೂ ಎಲ್ಲ ನುಗ್ಗಿರು ಮಾಡ್ಕೊಂಡು ಹೋಗ್ಬೋದು ಜಾಗಕ್ಕೆ. ಅಂಥ ಜಾಗ ತಗೊಂಡು ರೆಸಾರ್ಟ್ಗೆ ಹಾಕಿದ್ರು ನಮ್ಮ 84 ಜನ ಫ್ಯಾಮಿಲಿನ. ಅಂಥ ಜಾಗದಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿ ಕತೆ ಪುರಾಣ ನಾವೆಲ್ಲ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ಸೀರಿಯಸ್ಲಿ ಇದೆಲ್ಲ ನಾಡಸಿರಿ ಅನ್ನೋದು ಒಂದು ಟ್ರಾವೆಲ್ಸ್ಗೆ ಯಾರೂ ಕೂಡ ಹೋಗಬೇಡಿ. ತುಂಬ ಅನ್ಯಾಯ ಮಾಡಿದ್ದಾರೆ, ತುಂಬ ಮೋಸ ಮಾಡಿದ್ದಾರೆ, ತುಂಬ ವಂಚನೆ, ವಂಚಕರು. ದುಡ್ಡಿಗೋಸ್ಕರ ಅಂತಾರೆ, ದುಡ್ಡಂದರೆ ಅಂತಾರೆ. ಯಾರು ಕೂಡ ಹೋಗ್ಬೇಡಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಈ ಚಾನಲ್ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ. ಎಷ್ಟು ಜನಕ್ಕೆ ಗೊತ್ತಿರ್ತೈತೆ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ಇಡೀ ನಮ್ಮ ಕರ್ನಾಟಕ ಜನತೆಗೆ ತಿಳ್ಕೊಳ್ಳಿ ಇವರೆಷ್ಟು ಬಕ್ರಾ ಮಾಡಿದ್ದಾರೆ, ಎಷ್ಟು ಮೋಸ ಮಾಡಿದ್ದಾರೆ. ಅಲ್ರಿ 4,700 ರೂಪಾಯಿ ಪ್ಯಾಕೇಜಿಗೆ ಏನೂ ತೋರಿಸ್ತೀರಾ ಅಲ್ರಿ? ಅದು ಡ್ಯಾಂಡಲ್ಲಿ ಕರ್ಕೊಂಡೋಗಿ ಜಿಪ್ಲೈನು, ರಾಫಿಂಗ್ ಎಲ್ಲ ಇರ್ತೈತೆ ಅಂತ ಹೇಳ್ಬಿಟ್ಟು ಯಾವುದೂ ಮಾಡಿಸ್ತೀರ ಕರ್ಕೊಂಬಂದ್ರಲ್ಲ. ಇವರು ಮನುಷ್ಯರಲ್ಲ ರೀ, ಒಟ್ಟಿಗೆ ಅನ್ನ ತಿನ್ನಲ್ಲ ರೀ, ಮಣ್ಣು ತಿಂತಾರೆ, ಸಗಣಿ ತಿಂತಾರೆ ಸ್ನೇಹಿತರೆ. ಇನ್ನೊಂದು, ಇವರು ಜೊತೆಗೆ ನಾಡಸಿರಿ ಅಂತ ಏನೂ ಹೆಸರೇ ಬರಬಾರ್ದು, ಲೀಸ್ಟಲ್ಲೇ ಇರಬಾರ್ದು. ಅವ್ರದ್ದು ಏನೋದು ಕಂಪನಿ ಅನ್ನೋದು ಮುಚ್ಚೋಗ್ಬೇಕು ಸ್ನೇಹಿತರೆ. ನಮಗೆ ಮಾಡಿರೋ ಆಪಕ್ಕೆ, ನಮಗೆ ಕೊಟ್ಟಿರೋ ಇದಕ್ಕೆ, ನಮಗೆ ಕೊಟ್ಟಿರೋ ಏನೂ ಕೊಟ್ಟಿಲ್ಲ. ಏನೇನು ಕೊಟ್ಟಿಲ್ಲ ಗೊತ್ತಾ ಸ್ನೇಹಿತರೆ? ಒಳ್ಳೆ ಫುಡ್ ಕೊಟ್ಟಿಲ್ಲ, ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ, ಮೊದಲೇ ಒಂದು ಹಣ್ಣು ಕೊಟ್ಟಿಲ್ಲ, ಒಂದು ಸ್ನ್ಯಾಕ್ಸ್ ಕೊಟ್ಟಿಲ್ಲ. ಟೀ ಮಾಡಿದ್ರೆ ಸ್ನ್ಯಾಕ್ಸ್ ಇಲ್ಲ, ಟೈಮ್ ಸರಿ ಊಟ ಕೊಟ್ಟಿಲ್ಲ, ಟೈಮ್ ಸರಿ ನಾಷ್ಟ ಕೊಟ್ಟಿಲ್ಲ. ರೂಮಲ್ಲಿ ರೆಸಾರ್ಟಲ್ಲಿ ಚೆನ್ನಾಗಿರೋ ಜಾಗ ಇಲ್ಲ, ಮತ್ತು ಸೊಳ್ಳೆಗಳು ಕಾಟ, ಸಿಕ್ಕಾಪಟ್ಟೆ ಹಾಸಿಗೆ ಚೆನ್ನಾಗಿಲ್ಲ, ರೂಮ್ ಚೆನ್ನಾಗಿಲ್ಲ, ಬೆಡ್ಶೀಟ್ ಚೆನ್ನಾಗಿಲ್ಲ, ಅಲ್ಲಿರೋ ಜಾಗನೇ ಚೆನ್ನಾಗಿಲ್ಲ ಸ್ನೇಹಿತರೆ. ಟೋಟಲ್ ಹೇಳ್ಬೇಕಂದ್ರೆ ಒಂದಿಷ್ಟು ಚೆನ್ನಾಗಿಲ್ದಿರೋ ಜಾಗಕ್ಕೆ ಕರ್ಕೊಂಡೋಗಿ ಡ್ಯಾಂಡೇಲಿ ರೆಸಾರ್ಟ್ ಅಂದ್ಬಿಟ್ಟು, ಡ್ಯಾಂಡೇಲಿ ಅಂತೂ ವರ್ಸ್ಟು. ಇವನಂಥ ವಸ್ತುಗಳು ನಾರಾಯಣಸಿರಿ ಅಂಥವ್ರು ವರಷ್ಟು ಪ್ಯಾಕೇಜ್ ಟ್ರಾವೆಲ್ಸ್ ಯಾರು ಹೋಗೋಕ್ಕೆ ಹೋಗಬೇಡಿ ದಯವಿಟ್ಟು. ನನಗಂತೂ ತುಂಬ ಬೇಜಾರಾಗಿದೆ. ಅವ್ರು ಮಾಡಿರೋದು ಇಷ್ಟು ಪ್ಯಾಕೇಜ್ಗೆಲ್ಲ ಒಂದು 2,500 3,000 ಲಾಸ್ಟ್ ರೀ, 3,000ಕ್ಕೆ ಲಾಸ್ಟ್. ಇನ್ನು 1,700 ರೂಪಾಯಿ ನುಂಗಿ ನೀರು ಕೊಡ್ತಿದ್ದಾರೆ. ಒಬ್ಬೊಬ್ರದ್ದು 1,700 ಅಂದರೆ 84 ಜನದ್ದು ಎಷ್ಟಾಯ್ತು ರೀ ಸ್ನೇಹಿತರೆ? ನೀವೇ ಲೆಕ್ಕ ಹಾಕಿರಿ. 1,400,000 ಲಕ್ಷ ರೂಪಾಯಿ ಲಾಭ ಅವರಿಗೆ. ಲಾಭ ಇಲ್ದರೆ ಯಾವುದು ಮಾಡಲ್ಲ ಅಂತ ಹೇಳ್ತೀರ, ನಿಜ. ಆದರೆ ಎಷ್ಟು ಬೇಕು ಅಷ್ಟು ಲಾಭ ಮಾಡ್ಬೇಕು ತಾನೆ. ಈ ಥರ ಅನ್ಯಾಯ ಮಾಡಬಾರ್ದು. ಆ ಲಾಭದ ತಕ್ಷಣ ಇನ್ನೂ ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೇಳಿದರೆ ನಾವು ದುಡ್ಡು ಕೊಡ್ತಿದ್ವಿ. ಒಳ್ಳೆ ಊಟ, ಒಳ್ಳೆ ಪ್ಯಾಕೇಜು, ಒಳ್ಳೆ ರೂಮು, AC ಕೊಡ್ತಿದ್ರೆ ಎಷ್ಟು ಚೆನ್ನಾಗಿತ್ತು. ಮೋಸ ತರಿ. ಅಲ್ಲಿಂದ ಮುಗಿಸ್ಕೊಂಡು
ಯಾಣ ಕರ್ಕೊಂಬಂದ್ರಪ್ಪ ಸ್ನೇಹಿತರೆ. ಬೆಳಗಿನ ಜಾವ ಯಾಣ ಕರ್ಕೊಂಬಂದರು. ಅಲ್ಲೂ ಲೇಟ್ ಮಾಡಿಕೊಂಡು ಒಂದು 9:30 ಹೊರಟು ಟಿಫನ್ ತಿನ್ನಿಸ್ಕೊಂಡು, ಅದು ಟಿಫನ್ ಬಂದು ಕಾಂಕ್ರೀಟು ಮತ್ತು ಅಲ್ಲಿರುವ ಅವಲಕ್ಕಿ ಕಾಂಕ್ರೀಟ್ ತಿನ್ಕೊಂಡು ನಾವು ಯಾಣ ಕಡೆ ಬಂದ್ವಿ. ಯಾಣ ಕಡೆ ನೋಡಿ, ಇಲ್ಲಿ ಯಾಣ ನೋಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ. ಯಾಣ ಹೇಗಿದೆ ಅನ್ನೋದು ಅಲ್ಲಿ ನಮಗೂ ಗೊತ್ತಿರಲ್ಲ, ನಾವು ಇದೇ ಫಸ್ಟ್ ಟೈಮೇ ನೋಡಿದ್ದು. ಯಾಣ ಸುಮಾರು 3,00,000 ವರ್ಷಗಳ ಹಿಂದೆ ಏನೋ ಇದು ಒಂದು ಅಂದರೆ ಹೇಳ್ತೇವೆ ಬೆಂಕಿ ಅಂದರೆ ಆ ಜಾಗದಲ್ಲಿ ಜ್ವಾಲಾಮುಖಿ ಉಕ್ಕಿಬಿಟ್ಟು ಜ್ವಾಲಾಮುಖಿಯಿಂದ ಉದ್ಭವವಾಗಿರುವ ಕಲ್ಲು ಬಂಡೆಗಳು, ಆ ಶಿಲೆಗಳಿಂದ ಆಗಿರುವುದು. ಅಲ್ಲಿ ಕಪ್ಪು ಮಣ್ಣಿಂದ ಅಂದರೆ ಬೂದಿ ಹೇಗೆ ಸುಟ್ಟು ನಾವು ಏನಾದರೂ ಕಟ್ಟಿಗೆ ಏನೋ ಸುಟ್ಟಿದ್ರೆ ಹೇಗೆ ಬೂದಿ ಇರುತ್ತಾ ಹಾಗೆ ಅಲ್ಲಿ ಮಣ್ಣು ಕೂಡ ಬೂದಿ ಕಲ್ಲಾರಿದೆ, ಕಪ್ಪಾಗಿದೆ. ಅಲ್ಲಿ ಜಾಗನೂ ಅಷ್ಟೇ ಜ್ವಾಲಾಮುಖಿಯಿಂದ ಉಕ್ಕಿ ಆ ಥರ ಯಾಣ ಒಂದು ಕಲ್ಲು ಉತ್ಪಾದನೆ ಆಗಿದೆ, ಅಂದರೆ ಉದ್ಭವ ಆಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ನಾವು ನೋಡಿ ಎಂಜಾಯ್ ಮಾಡಿದ್ದೀವಿ ನೋಡಿ ಸ್ನೇಹಿತರೆ. ಅಲ್ಲಿ ನಾವು ಅಲ್ಲಿ ಯಾಣಾಗೆ ಹೋಗ್ತಿದ್ದಂಗೆ ಸ್ನೇಹಿತರೆ ಮೊದಲಿಗೆ ನಮಗೆ ಕೊಡೋದೇ ಒಂದು ತಂಪು ಪಾನಿ. ಫ್ರೀಯಾಗಿ 1 ಗ್ಲಾಸ್ ಅಂತಲ್ಲ, ಎಷ್ಟು ಗ್ಲಾಸ್ ಬೇಕಾದ್ರೂ ಕುಡಿಬೋದು. ಉಚಿತವಾಗಿ ತಂಪು ಪಾನಿ ಕೊಡ್ತಾರೆ ದೇವಾಲಯ ವತಿಯಿಂದ. ತುಂಬ ಚೆನ್ನಾಗಿದೆ. ಅಲ್ಲಿ ಕುಡ್ಕೊಂಡು ನಾವು ಅಲ್ಲಿಗೆ ಮೇಲಕ್ಕೆ ಟ್ರಾವೆಲಿಂಗ್ ಅಂದರೆ ಮೇಲಕ್ಕೆ ಹತ್ಬಿಟ್ಟು ಸುಮಾರು ಒಂದು 200 ಮೀಟ್ರ್ ಸುತ್ತ ಇದೆ, ಅದನ್ನು ಹತ್ಕೊಂಡು ನಾವು ಸುತ್ತಲ್ಲೇ ಹೋಗ್ಬಿಟ್ಟು ಬರೋದು. ಹತ್ಕೊಂಡು ಹೋಗಿ ಆ ಬೆಟ್ಟ ಇಟ್ಬಿಟ್ಟು ಬರೋದು, ಮತ್ತೆ ಹತ್ಬಿಟ್ಟು ಬಂದು ಕೆಳಗಡೆಗೆ ಸ್ನೇಹಿತರೆ ನಾವು ಅದಕ್ಕೆ ಬಂದ ಮೇಲೆ ನಾವು ಯಾಣನೆಲ್ಲ ನೋಡ್ಕೊಂಡು ಬೆಟ್ಟ ನೋಡ್ಕೊಂಡು ಮತ್ತೆ ಬಂದು ಎಷ್ಟು ಬೇಕಾ ಪಾನಿ ಕುಡಿಬೋದು. ಉಚಿತವಾಗಿ ಒಂದು ತಂಪಾದ ಪಾನಿ ಕೊಡ್ತಾರೆ, ಅಂದರೆ ಜ್ಯೂಸ್ ಕೊಡ್ತಾರೆ. ಹೌದು, ಅವಲಕ್ಕಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಕುಡಿಯೋದಕ್ಕೂ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಹೇಗೆಲ್ಲ ನಮಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಿಮಗೆ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ ಸ್ನೇಹಿತರೆ. ಎಷ್ಟೆಷ್ಟು ಅನುಭವಗಳಿದ್ದಾವೆ, ಯಾರ್ಯಾರು ಎಷ್ಟು ಮನಸ್ಸುಗಳು, ಮಕ್ಕಳು ಮರಿ ಚಿಕ್ಕ ಫ್ಯಾಮಿಲಿ ಎಲ್ಲ ಕನಸು ಕಂಡ್ಕೊಂಡು ಬಂದು ನಮಗೆ ನಾಡಸಿರಿ ಅವರು ಸಿರಿತನ ನೋಡಿಸಿಲ್ಲ, ಒಂದು ಕರುತನ ತೋರಿಸ್ಬಿಟ್ರು. ನೋಡಿ ನಿಮಗೆ ತೋರಿಸ್ತೀನಿ ಅವ್ರವ್ರ ಬಗ್ಗೆ, ಅವ್ರವ್ರ ಒಪಿನಿಗಳು. ನಮ್ಮ ಜನಗಳಾದ ನೀತಿ ನಿಯಮಗಳನ್ನು ಏನೂ ಕೂಡ ಪಾಲನೆ ಮಾಡಿಲ್ಲ. ಒಂದು ವರ್ಷವಾಗಿ ಕರ್ಕೊಂಬಂದು ನಮಗೆ ಈ ಥರ ಒಂದು ಅನ್ಯಾಯ ಮಾಡಿಬಿಟ್ಟು ಸ್ನೇಹಿತರೆ. ಏನಂದರೆ ಮುಖ್ಯವಾಗಿ ಏನೇನು ಕೊಟ್ಟಿಲ್ಲ ಸ್ನೇಹಿತರೆ. ಫುಡ್ ಕೊಟ್ಟಿಲ್ಲ, ಕರೆಕ್ಟಾಗಿ ನೀರು ಕೊಟ್ಟಿಲ್ಲ, ತಿಂಡಿ ಕೊಟ್ಟಿಲ್ಲ, ಒಂದು ಬಾಳೆಹಣ್ಣು ಕೊಟ್ಟಿಲ್ಲ. ಮಕ್ಕಳು ಮರಿಯೆಲ್ಲ ಹೆಂಗೆ ಇರಬೇಕು, ಯಾವ ಥರ ಉಪವಾಸ ಇರಬೇಕು. ಭಾಳ ಅನ್ಯಾಯ. ನಿಮಗೆ ನೋಡ್ತಾ ಇದ್ರೆ ಸ್ನೇಹಿತರೆ, ನಾವು ಇಷ್ಟು ಜನ ನಮ್ಮ ಕುಟುಂಬ ಒಂದು 84 ಜನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ಒಂದೇ ಫ್ಯಾಮಿಲಿ ಥರ. ಒಂದು ದಿನದಲ್ಲಿ ಪರಿಚಯ ಆಗಿ 84 ಜನ ಸ್ನೇಹಿತರಾಗಿ ಫ್ರೆಂಡ್ಸ್ ಆಗಿ ಹೋದ್ವಿ. ಆದರೆ ಒಂದು 84 ಜನಕ್ಕೆ ಒಂದು ಪ್ರೀತಿ ವಾತ್ಸಲ್ಯದಿಂದ ಏನೂ ನೋಡ್ಕೊಂಡಿಲ್ಲ, ಏನೂ ತೋಡ್ಕೊಂಡಿಲ್ಲ. ಆದರೆ ನೋಡಿ ಯಾಣದಲ್ಲಿ ಓದ್ತಿದ್ದಂಗೆ ಬಂದವರಿಗೆ ಒಂದು ತಂಪು ಪಾನಿ ಕೊಟ್ರೆ ಅದ್ಭುತವಾದ ಅಲ್ಲಿ ರಿಯಲ್ ಆ್ಯಡ್ಸಾಪ್. ಉಚಿತವಾಗಿ ದಪ್ಪಾದ ಪಾನಿ ಕೊಡ್ತಾರಲ್ಲ, ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ ಸ್ನೇಹಿತರೆ. ಅಷ್ಟು ಅದ್ಭುತವಾದ ಒಂದು ಯಾಣಕ್ಕೆ ಹೋದವ್ರಿಗೆ ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದಿರೋ ಒಂದು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊತಾರೆ, ಖುಷಿಯಾಗುತ್ತೆ. ಇದನ್ನೇ ನೋಡ್ರಿ, ಯಾಣ ನೋಡೋದಕ್ಕೆ ಮೋಸ ಇಲ್ಲ ಸ್ನೇಹಿತರೆ. ಹೋಗಿ ಬರ್ಬೋದು, ಯಾನಾಗಿ ನೋಡಿಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು ಸ್ನೇಹಿತರೆ. ಫೋಟೋ ಶೂಟ್ ಎಲ್ಲ ಮಾಡ್ಕೊಂಬರ್ಬೋದು. ನೋಡಿ ಅಲ್ಲಿ ಅಭಿಪ್ರಾಯಗಳು ನೋಡಿ ನಮಗೆ ತಿಳಿಸ್ಕೊಡ್ತಾರೆ. ಓಕೆ ಸರ್, ಓಕೆ ಬನ್ನಿ. ಅಲ್ಲಿಂದ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ಕರ್ನಾಟಕ ಜನತೆಗೆ, ಎಲ್ಲ ಜನತೆಗೂ ಶೇರ್ ಮಾಡಿ. ವಿಡಿಯೋ ವಿಷಯ ಮುಟ್ಲಿ, ಎಲ್ಲರಿಗೂ ಸೇರಲಿ, ಎಲ್ಲ ಟ್ರಾನ್ಸ್ಪೋರ್ಟ್ ಅವ್ರಿಗೂ ಗೊತ್ತಾಗಲಿ, ಎಲ್ಲ ಒಂದು ಟ್ರಾವೆಲ್ಸ್ ಏನೇನು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಗೊತ್ತಾಗಲಿ. ಎಷ್ಟು ನಮಗೆ ಬ್ರ್ಯಾಕ್ ಮಾಡಿದೆ ಅಂದರೆ, ಎಷ್ಟು ನಮಗೆ ಒಂದು ಕುರಿ ಮಾಡಿದ್ದಾರೆ, ಎಷ್ಟು ನಮಗೆ ಕತ್ತೆ ಮಾಡಿದ್ದಾರೆ, ಎಷ್ಟು ನಮಗೆ ಒಂಟೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದರೆ ಒಂಟೆ ಅಂದರೆ ಕಾರಣ ಏನು ಗೊತ್ತಾ, ಒಂಟೆಯಾಗಿ ಒಂದು ನಡ್ಕೊಂಡು ಹೋಗೋ ಥರ ಮಾಡಿಬಿಟ್ರು. ಮನಸ್ಸಿಗೆ ತುಂಬ ನೋವು ಕೊಟ್ಬಿಟ್ರು ಸ್ನೇಹಿತರೆ. ಈ ನಾಡಸಿರಿ ಅನ್ನೋದು ಟ್ರಾವೆಲ್ಸ್ ಅನ್ನೋದು ತುಂಬ ಪ್ರ್ಯಾಂಕು. ಯಾರೂ ಕೂಡ ಹೋಗಬೇಡಿ, ದಯವಿಟ್ಟು ಕ್ಷಮೆಯಿಂದ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾರೂ ಕೂಡ ಇದನ್ನು ಬುಕ್ ಮಾಡ್ಕೊಂಡು ಇವರ ಜೊತೆ ಹೋಗಕ್ಕೆ ಹೋಗಬೇಡಿ. ತುಂಬ ಮೋಸದಿಂದ ಮಾಡಿರುವ ಒಂದು ಟ್ರಾವೆಲ್ಸ್ ಇದು. ದುಡ್ಡಿಗೋಸ್ಕರ ಆಸೆ ಪಡ್ತಾರೆ ಇವರು. ಅಲ್ಲ ರೀ, ಒಂದು ಪ್ಯಾಕೇಜು ನಾವು ಮಾಡಬೇಕು ಅಂದರೆ 1 ತಿಂಗಳು ಮುಂಚೆನೇ ನಮಗೆ ಗೊತ್ತಿರ್ತದೆ ಅಲ್ವಾ. ಅಲ್ಲಿ ಪ್ರವಾಸದ ಗಮನಕ್ಕೆ ಬೇಕಾದ ಅಂಶಗಳು, ಅಲ್ಲಿ ಯಾಣಕ್ಕೆ ನಾವು ಹೋಗೋದು ಹೆಂಗೆ, ಯಾವ ಥರ ಏನೇನಿದೆ, ಒಂದು 10 ರೂಪಾಯಿ ಮತ್ತು ಏನೇನಿದೆ ಅದೆಲ್ಲ ಒಂದು ಅಂಕಿ ಅಂಶಗಳು ನಿಮಗೆ ತಿಳಿಸ್ಕೊಡ್ತಾ ನೋಡಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ.
ಬಸ್ಸಿಗೆ ಎಷ್ಟು, ಟಿಕೆಟ್ಗೆ ಎಷ್ಟು. ಮತ್ತು ಅಲ್ಲಿಗೆ ನಾವು ಕರ್ಕೊಂಡೋಗಿ ಬಸ್ಸಲ್ಲೇ ಕರ್ಕೊಂಡೋಗಲ್ಲ, ಅಲ್ಲಿಂದ ಒಂದು 5 ಕಿಲೋಮೀಟ್ರು ಯಾಣಾಗೆ ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಆ ಫಾರೆಸ್ಟಲ್ಲಿ ಕರ್ಕೊಂಡು ಹೋಗೋಕ್ಕೆ ಒಂದು ಗಾಡಿಗೆ ಅಂದರೆ 20-30 ಜನ ತುಂಬ್ತಾರೆ, 300 ರೂಪಾಯಿ ತೊಗೊತಾರೆ. ಆ ಟ್ರಾವೆಲ್ ಗಾಡಿಯಲ್ಲಿ ಒಂದು ಟಾಟಾ AC ಅಂತ ಅವೆಲ್ಲ ಬರ್ತವೆ. ನಾವು ಕಾರಾಗಿ ಓನಾಗಿ ಹೋದಾಗ ಅವೆಲ್ಲ ನೋಡ್ಕೊಬೋದು ಸ್ನೇಹಿತರೆ. ಕಾರಾಗಿ ಓನಾಗಿ ಏನಾರು ಓನಾಗಿ ಹೋದರೆ ಅವೆಲ್ಲ ನೋಡ್ಕೊಬೋದು. ಅವ್ರು ಬಸ್ಸಲ್ಲಿ ಟ್ರಾವೆಲ್ಸಲ್ಲಿ ಹೋದರೆ ಅವರೇ ಕಟ್ಕೊತಾರೆ, ಅದು ಮಾಡ್ತಾರೆ. ಅಲ್ಲಿಂದ ಹೊರಟೇವು ನೋಡಿ ಇಲ್ಲಿಗೆ. ಶೇರ್ ಮಾಡಿ ಅಷ್ಟೇ. ನೋಡಿ ನಮ್ಮ ಮನೋಜ್ ಶೆಟ್ಟಿ ಅವರು ಕ್ಲಾಸ್ ತೊಗೊಂಡಿದ್ದು ಹರ್ಷಿತ್ ಅವ್ರಿಗೆ. ಅಂದರೆ ನಾಡಸಿರಿ ಓನರ್ಸ್ ಅಂತ, ನಮಗೆ ಗೊತ್ತಿಲ್ಲ ಅವ್ರು ಯಾರಂತ. ಅವರು ಟ್ರಾವೆಲ್ಸ್ ಏಜೆನ್ಸಿ ಅವರು, ಅವರಿಗೆ ಕ್ಲಾಸ್ ತೊಗೊಂಡ್ರು. ಅಂದರೆ ಮಕ್ಕಳು ಮರಿ ಏನು ಮಾಡ್ತಾರೆ ರೀ, ಬೆಳಗ್ಗೆ ಟಿಫನ್ 6 ಗಂಟೆಗೆ ತಿನ್ನಿಸ್ಕೊಂಡು ಮಧ್ಯಾಹ್ನ 4 ಗಂಟೆವರೆಗೂ ಊಟ ಕೊಡ್ತೀರಾ, ಮಕ್ಕಳಿಗೆ ಒಂದು ಬಾಳೆಹಣ್ಣಾಗಲಿ ಸ್ನ್ಯಾಕ್ಸ್ ಆಗಲಿ ಏನು ಕೊಡ್ತೀರಾ, ಅಲ್ಲಿಂದ ಯಾನದಿಂದ ಮತ್ತೆ 1 ಅವರ್ಗೆ ಕರ್ಕೊಂಬಂದ್ರಲ್ಲ ಅಂತ. ಅಂದರೆ 1 ಅವರ್ದಲ್ಲಿ ಟಿಫನ್ ಮಾಡಿಸ್ಕೊಂಡು ಊಟ ಮಾಡಿಸ್ಕೊಂಡು ಕರ್ಕೊಂಡು 4 ಗಂಟೆ ಆಯಿತು ಕರ್ಕೊಂಡು ಹೊರಟು. ಅಂದರೆ ಒಂದು 1 ಅವರ್ಗೆ ಬೋಟಿಂಗ್ಗೆ ಕರ್ಕೊಂಡು ಹೋದ್ರು ಸ್ನೇಹಿತರೆ. ನೋಡಿದ್ರೆ ನಮ್ಮ ಮನೋಜ್ ಶೆಟ್ಟಿ ಅವರು ಕೂಡ ಅವರಿಗೆ ಧನ್ಯವಾದಗಳು ಹೇಳಿದ್ರು. ಅಂದರೆ ಈ ಥರ ಇರಬೇಕ್ರಿ, ಈ ಥರ ಮಕ್ಕಳು ನೋಡ್ಕೊಬೇಕು. ನಾವೇನು ಮಕ್ಕಳು ನೋಡ್ಕೊಂಡಿದ್ದೀರಾ, ಮಕ್ಕಳಿಗೆ ಒಂದೊಂದು ಬಾಳೆಹಣ್ಣಾಗಲಿ, ಒಂದು ಫ್ರೂಟ್ಸ್ ಆಗಲಿ, ಒಂದೊಂದು ಜ್ಯೂಸ್ ಆಗಲಿ ಏನು ಕೊಡ್ದಿರಾನೆ ಉಪವಾಸದಲ್ಲಿ ಕರ್ಕೊಂಡು ಹೋದ್ರು ಸ್ನೇಹಿತರೆ. ಇವರು ನಾಡಸಿರಿ ಅವರು. ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ರೀ. ಅವ್ರ ಜೊತೆಲಿ ನಂಬಿ ಹೋಗಿರ್ತಾರಲ್ಲ, ನಂಬಿ ಹೋದವ್ರಿಗೆ ಚೆನ್ನಾಗಿ ನೋಡಿಕೊಂಡ್ರೆ, ನಾವು 10 ಜನಕ್ಕೆ ಹೇಳ್ತೀವಿ, 1000 ಜನಕ್ಕೆ ಹೇಳ್ತೀವಿ. 1000 ದಿನ 1,00,000 ಜನ ಅಂತಾರೆ. ಅವಾಗ ಟ್ರಿಪ್ ಚೆನ್ನಾಗಿದೆ, ಹಿಂಗೆ ಒಂದು ಟೀಮ್ ಹೋಗಿ ಬಂದಿತ್ತು, ಚೆನ್ನಾಗಿ ಖುಷಿ ಪಟ್ರಂತೆ. ಆ ಟೀಮಿಂದ ನಾವು ಕೂಡ ಹೋಗಿ ಬರ್ಬೋದು ಇಂಥ ನಾಡಸಿರಿ ಅಂದ್ಬಿಟ್ಟು ನಿಮಗೆ ಕಾಲ್ ಮಾಡ್ತಾರೆ, ಕನ್ಫರ್ಮ್ ಮಾಡ್ತಾರೆ. ನಿಮಗೆ ಈ ಥರ ನೋಡಿ ನಮ್ಮ ಕಡೆಯಿಂದ ಬೆಟ್ಟ ಯಾವೇನು ಹೋಯ್ತಾ ಹೊಲ್ಟಾಯ್ತು, ನಿಮ್ಮದು ಮಾರ್ಕೆಟಿಂಗ್ ಬಿದ್ದು ಅಂತಲೇ ಲೆಕ್ಕಳ್ರಿ. ಇನ್ನು ಬಿದ್ದೋಯ್ತು, ನಮಗೆ ಅನ್ಯಾಯ ಮಾಡಿರಿ, ತುಂಬ ಮೋಸ ಮಾಡಾಕ್ಬಿಟ್ರಿ, ತುಂಬ ಅನ್ಯಾಯ ಮಾಡಿಬಿಟ್ರಿ. ಫಾರ್ ಎಕ್ಸಾಂಪಲ್ ಇಷ್ಟೇ ರೀ, ಡ್ಯಾಂಡಲಲ್ಲಿ ಪ್ಲೇಸಸ್ ತೋರಿಸಿಲ್ಲ ಒಂದು. ಡ್ಯಾಂಡಲಲ್ಲಿ ಆಗಬೇಕಾಗಿರೋದು 5-6 ಆಟಗಳನ್ನೆಲ್ಲ ಮುಗೀತು. 5-6 ಆಟಗಳನ್ನು ತೋರಿಸಿಲ್ಲ ಒಂದು. ಎರಡನೇದಾಗಿ ಊಟ ಇಲ್ಲ, ತಿಂಡಿ ಇಲ್ಲ ಕರೆಕ್ಟಾಗಿ, ಒಳ್ಳೆ ರುಚಿಕರವಾದ ಊಟ ಕೂಡ ಇಲ್ಲ. ಯಾವ ಹೋಟೆಲಲ್ಲೂ ಚೆನ್ನಾಗಿಲ್ಲ ಊಟ, ಫುಡ್ಡು. ಒಂದು ವಾಶ್ರೂಮ್ ಏನೂ ಚೆನ್ನಾಗಿಲ್ಲ ಸರಿಯಾಗಿ, ಎಲ್ಲ ಏನೂ ಇಲ್ಲ, ಅಸತ್ಯವಾಗಿದೆ. ಇಷ್ಟು ಜನ ನಾವು ಹೆಂಗ್ರಿ 84 ಜನ ಹೆಂಗೆ ನೋಡ್ಕೊಬೇಕ್ರಿ ಅಂತಾರೆ ಫ್ಯಾಮಿಲಿನ. ನೋಡಿ ಅಲ್ಲಿಂದ ಮುಗಿಸ್ಕೊಂಡು 1 ಅವರ್ ಬಂದ್ವಿ. 1 ಅವರ್ ಬೋಟಿಂಗ್ ಅದೊಂದು ಚೆನ್ನಾಗಿ ನೋಡಿರೋದು ಸ್ನೇಹಿತರೆ. ಇದೊಂದು ಯಾಣದಿಂದ ಬಂದು ಬೋಟಿಂಗ್ 1 ಅವರದಲ್ಲಿ. ಇದು ಬೋಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿತ್ತು ಸ್ನೇಹಿತರೆ. ಒಬ್ಬರಿಗೆ 100 ರೂಪೀಸ್ ಅಂತೆ. ನಮ್ಮ ರಾಮನಹಳ್ಳಿಯಾದ ರಾಮೇಗೌಡರು, ಅಂದರೆ ರಾಮನಗರದ ರಾಮೇಗೌಡ ಕೂಡ ಬಂದಿದ್ದರು, ಸ್ನೇಹಿತರಾಗಿದ್ದರು. ಅವ್ರ ಕಡೆಯಿಂದ ಫೋಟೋ ಮುಗಿಸ್ಕೊಂಡು ಹಾಗೆ ಆವತ್ತು ನೈಟು ಸಂಜೆ 6 ಗಂಟೆ 6:30 ಆಗಿತ್ತು. ಒಂದು ಈಕೋ ಬೀಚ್ ಇತ್ತಲ್ಲ, ಈ ಈಕೋ ಬೀಚ್ ಒಂದು 200 ಮೀಟರ್ಸ್. ಅಲ್ಲಿ ಬೀಚಲ್ಲಿ ಸ್ವಲ್ಪ ಈಜಾಡಿಕೊಂಡು ಮಕ್ಕಳೆಲ್ಲ ಅದೊಂದು ಖುಷಿ ಪಡ್ಕೊಂಡು ಮುರುಡೇಶ್ವರಕ್ಕೆ ಹೊರಟೆವು. ಎಷ್ಟು 6 ಗಂಟೆಗೆ ಸ್ನೇಹಿತರೆ. 6 ಗಂಟೆಯಿಂದ ಹೊರಟೆವು ಮುರುಡೇಶ್ವರ ಕಡೆ. ಮುರುಡೇಶ್ವರ ಅಲ್ಲಿಂದ ಒಂದು 18-20 ಕಿಲೋಮೀಟ್ರ್ ಆಗುತ್ತೆ. ನಾವು ಫಸ್ಟ್ ಈಕೋ ಬೀಚ್ಗೆ ಹೋದ್ವಿ. ಅಂದರೆ ಅಲ್ಲಿ ಹೋಗಿ ಬೀಚಾಗಿ ಆಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಮುರುಡೇಶ್ವರದಲ್ಲಿ ನಾವೇ ಕೇಳಿಕೊಂಡು ಈಕೋ ಬೀಚಲ್ಲಿ ಹೋಗ್ಬಿಟ್ಟು, ಅಂದರೆ 1 ಅವರ್ ಮುಗಿಸ್ಕೊಂಡು 1 ಅವರ್ ಬೋಟಿಂಗು ನೋಡಿ. ಅಲ್ಲಿ ಹೋದ್ಮೇಲೆ ಒಂದು ಅಲ್ಲೇ ಹೋಟೆಲ್ ಕೂಡ ಇದೆ, ಊಟಕ್ಕೆ ಸ್ನ್ಯಾಕ್ಸು, ಟೀ, ಕಾಫಿ ಅಂತಲೂ ಕೂಡ ಸಿಗುತ್ತೆ. ಅಂದರೆ ಬೋಟಿಂಗ್ ವೇಳೆಯಲ್ಲಿ ಮಧ್ಯದಲ್ಲಿ ಒಂದು ದೀಪದಲ್ಲಿ ಕೂಡ ಒಂದು ಬೋಟಿಂಗಲ್ಲಿ ಮಾಡ್ತಾರೆ. ಅಂದರೆ ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ಕುಡ್ಕೊಂಡು ಸ್ನೇಹಿತರೆ ಅಲ್ಲಿಂದ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು 1 ಅವರ್ ಬೋಟಿಂಗ್ ಮುಗಿಸ್ಕೊಂಡು ನಾವು ಮುರುಡೇಶ್ವರ ಕಡೆ ಬಂದ್ವಿ. ಬೋಡೋಕ್ಕಿಂತ ಮುಂಚೆಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈಕೋ ಬೀಚ್ ಅಂತ ಐತಿ. ಈಕೋ ಬೀಚ್ ಅಲ್ಲಿಂದ 1 ಅವರ್ದಿಂದ ಅದೇ ಸ್ಟ್ರೈಟ್ ರೋಡಲ್ಲಿ ಎಂಟ್ರೆನ್ಸ್ಗೆ ಒಂದು 200 ಮೀಟರ್ಸಲ್ಲಿ ಈಕೋ ಬೀಚ್ ಇದೆ. ಬೀಚಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲಿಗೆ 6:30ಗೆ ಕ್ಲೋಸ್ ಮಾಡ್ತಾರೆ.
ನೋಡಿ. ಅದು ಬೀಚಲ್ಲಿ ಈಜಾಡ್ಕೊಂಡು ಚೆನ್ನಾಗಿ ಒತ್ತಲಾಡ್ಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಬಂದುಬಿಟ್ಟು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ 7:30ಗೆ ಹೊರಟ್ವಿ. 7:30ಗೆ ನಾವು ಹೊರಟಿದ್ರು ಒಂದು ಹಾಫ್ ಆನ್ ಅವರ್ ಜರ್ನಿ ಸ್ನೇಹಿತರೆ. 8 ಗಂಟೆಗೆ ಕರ್ಕೊಂಬರ್ಬೋದಾಯ್ತು. ಅಲ್ಲಿ ವಾದ ವಿವಾದಗಳು ನಡೀತು ಸ್ವಲ್ಪ. ಈಗ ನೀವು ಅಲ್ಲಿ ಕರ್ಕೊಂಡೋದ್ರೆ ಇಲ್ಲಿ ಕರ್ಕೊಂಡೋದ್ರೆ ಊಟ ಯಾವ ಥರ ಕೊಡ್ತೀರಾ, ಮಧ್ಯಾಹ್ನ ಊಟ ಅಂತೂ ಚೆನ್ನಾಗಿರಲ್ಲ. ಬೆಳಗ್ಗೆ ಊಟ ಟಿಫನ್ 6 ಗಂಟೆಗೆ ಹಾಕಿದ್ರಿ ಕಾಂಕ್ರೀಟು ಅವಲಕ್ಕಿ. ಮಧ್ಯಾಹ್ನ ಊಟ ಅಂತೂ ಚೆನ್ನಾಗಿರಲ್ಲ. ಅದೊಂದು ಪೂರಿ ಏನೋ ಊಟ ಕೊಡಿಸಿದ್ರೆ ಚೆನ್ನಾಗಿರಲ್ಲ. ನೈಟ್ ಊಟ ಆದರೂ ಏನಾದರೂ ಚೆನ್ನಾಗಿರೋ ಊಟ ಕೊಡಿ ಅಂತ ಅಲ್ಲಿರೋರೆಲ್ಲ ಹೇಳ್ಕೊತ ನೋಡ್ಕೊತ ಮುರುಡೇಶ್ವರ ಕಡೆ ಬಂದ್ವಿ ಸ್ನೇಹಿತರೆ. ಆ ಮುರುಡೇಶ್ವರದಲ್ಲಿ RCB ಅಂದರೆ ಇವತ್ತು RCB IPL ಕೊನೆಯ ಮ್ಯಾಚ್ ಆಗಿತ್ತು. ಅಲ್ಲೂ ಕೂಡ ಒಂದು ಪ್ರೊಜೆಕ್ಟರ್ ಹಾಕಿ ಒಂದು RCBದು ಕ್ರಿಕೆಟ್ ಕೂಡ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬ ಖುಷಿಯಾಯಿತು. ಅಲ್ಲಿಂದ 10 ನಿಮಿಷ RCB ಕ್ರಿಕೆಟ್ ನೋಡಿಕೊಂಡು ಮತ್ತು ನಮ್ಮ ಮುರುಡೇಶ್ವರದ ಒಂದು ಗೋಪುರವನ್ನು ಫೋಟೋ ಶೂಟ್ ಮಾಡ್ಕೊತ ಅಲ್ಲಿ ನಾನು ಪ್ಲೇಸಸ್ನೆಲ್ಲ ನೋಡ್ಕೊತ ಸ್ನೇಹಿತರೆ. ಮತ್ತು ಅಲ್ಲಿರುವ ಗೋಪುರವನ್ನು ನೋಡ್ಕೊತ ನಾವು ಹಾಗೆ ಬರ್ತಾನೆ ಒಂದು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊತ ಮುರುಡೇಶ್ವರದಲ್ಲಿ ನಾವು ಶಾಪಿಂಗ್ ಮಾಡೋಂಥದ್ದು ಏನಿಲ್ಲ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಅಲ್ಲಿಂದ ಮುಗಿಸ್ಕೊಂಡು ನೋಡಿ ಊಟಕ್ಕೆ ಕರ್ಕೊಂಡೋದ್ರು, ನೈಟ್ ಊಟ ಅಂತ. ಅದು ನೈಟ್ ಊಟನೇ ಅಲ್ಲ ಸ್ನೇಹಿತರೆ, ಅದೊಂದು ಊಟ ನೋಡ್ರಿ. ಆ ಚಪಾತಿ ಬಂದು 15ರಿಂದ 20 ದಿನ ಆಗಿತ್ತು ನಾವು ಹೊಸ್ತಿಕ್ಕಿ. ಆ ಹೊಸ್ತಿರೋ ಚಪಾತಿನೇ ನಮಗೆ ಊಟ ಅಂತ ತಿನ್ಸಿರು, ಗೊತ್ತಾಯ್ತಾ ಸ್ನೇಹಿತರೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಹೋಗಬೇಡಿ ಅಂತ ಹೇಳ್ತಾರೆ, ನಿಜ. ಆ ಜಾಮೂನ್ ಥರನೇ ನಮಗೆ ಮುರುಡೇಶ್ವರ ಇದೇ ಬೀಚು ಅಂತ ತೋರಿಸ್ಬಿಟ್ರು ಕತ್ಲಲ್ಲಿ. ನಾವೇ ನೋಡ್ದಿರೋ ಮುರುಡೇಶ್ವರನ ಇದೇ ಕತ್ಲಲ್ಲಿ ಎಲ್ಲ ಬೀಚ್ ಇದೆ ಅಂತ ತೋರಿಸ್ಬಿಟ್ರು. ಅಲ್ಲಿಂದ ಊಟ ತಿನ್ಕೊಂಡು ಚಪಾತಿ ಊಟನೇ ಚೆನ್ನಾಗಿಲ್ಲ. ಆ ಚಪಾತಿ ಒಳ್ಳೆ ಏನು ಗೊತ್ತಾ, ಎಳೆ ನಾರು ಬಟ್ಟೆ ಥರ ತಿನ್ಕೊಂಡು ಅಲ್ಲಿಂದ ಕೊನೆ ದಿನ ಬಸ್ಸಂತೂ ಕಂಫರ್ಟಬಲ್ ಇಲ್ಲ ಸ್ನೇಹಿತರೆ, ಕುತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಅಷ್ಟು ಬಾಧೆ ಆಗೋದು. ಅದಕ್ಕೆ ನಾನು ಬಸ್ಸು ಹೇಗಿದೆ ಅಂತ ತೋರಿಸಿದ್ದು ನಿಮಗೆ. CNS ಟ್ರಾವೆಲ್ಸ್ ಅಂತ. ಅದು TNS ಟ್ರಾವೆಲ್ಸ್ ಒಂದಿನಕ್ಕೆ ಮಾತ್ರ ಏನಾದರೂ ಮದುವೆ ಮುಂಜಿ ಪ್ರೋಗ್ರಾಮ್ಗಳಿಗೆ ಒಂದಿನ ಎಲ್ಲನೂ ಹೋಗಿ ಬರೋಕ್ಕೆ ಸರಿ ಸಾಕು ಅಂತ ಬಸ್ಸಸ್ ಅವೈಲೇಬಲು ಚೆನ್ನಾಗಿಲ್ಲ. ಅಂದರೆ ಅವ್ರದ್ದಲ್ಲ, ನಾಡಸಿರಿ ಬಸ್ಸಲ್ಲ ಅವ್ರದ್ದು, ಯಾರ ಬಸ್ಸು ಬೇರೆ ಟ್ರಾನ್ಸ್ಪೋರ್ಟಿಂದ ಮಾಡಿದರು. ಆ ಬಸ್ಸಲ್ಲಿ ಕರ್ಕೊಂಡೋಗಿ ನಾವು ಟೋಪಿ ಹಾಕಿರೆ ನಮಗೆ ಟೋಪಿ ಹಾಕ್ಬಿಟ್ರು ನೋಡಿ. ಹೂಕ್ಕೆಲ್ಲ ಬಡ್ಸ್ಗೆ ನಾವೇ ಟೋಪಿ ಹಾಕ್ತೀವಿ ತೋಟಗಾರಿಕೆ ಇಲಾಖೆಯಲ್ಲಿ, ತೋಟಗಳಲ್ಲಿ. ಅವ್ರು ನಮಗೆ ಹೂವು ಹಾಕ್ಬಿಟ್ರು, ಅಂದರೆ ನಮಗೆ ಟೋಪಿ ಹಾಕ್ಬಿಟ್ರು. ಅಷ್ಟು ಮೋಸ ಮಾಡಿದ್ರು. ಇವರೆಲ್ಲ ನಮ್ಮ ಸ್ನೇಹಿತರು, ಇವರೆಲ್ಲ ನಮ್ಮದೊಂದು ಟೀಮೇ, ಇವ್ರದ್ದು ನಮ್ಮ ಟೀಮೇ. ಕುಶಾಲ್ ಆರಾಧ್ಯ ಅವ್ರ ಟೀಮು. ಮತ್ತು ಅವರೊಂದು ಚಿಕ್ಕ ಬಸ್ಸಲ್ಲಿ ಬಂದಿರು, ಅವರೊಂದು 24 ಜನ, ನಾವೊಂದು 64 ಜನ, 60 ಜನ ಇದ್ವಿ. ಎಲ್ಲರೂ ಸೇರಿ ಒಂದು 80-85 ಜನ ಇದ್ವಿ. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಟ್ರಿಪ್ ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ. ಆದರೆ ಅದು ಎಂಜಾಯ್ ಅನಿಸಿಲ್ಲ, ನಾವು ಮಾತ್ರ ಎಂಜಾಯ್ ಮಾಡ್ಕೊಂಡು. ನಾಡಸಿರಿ ಅವ್ರ ಕಡೆಯಿಂದ ಏನೂ ಎಂಜಾಯ್ ಆಗಿಲ್ಲ. ಯಾಕಂದರೆ ಕಾರಣ ಇಷ್ಟೇ ಸ್ನೇಹಿತರೆ, ಒಂದು ಫುಡ್ ಸೌಕರ್ಯ ಇಲ್ಲ, ಮತ್ತು ಹೇಳಿದ ಪ್ಲೇಸಸ್ಸು ನೋಡ್ಸಿಲ್ಲ, ಮತ್ತು ಪ್ಲೇಸಲ್ಲಿ ಒಂದು ಅನುಭವಿಸಿದಾರವಾದ ಆಟಗಳಿಲ್ಲ, ಗೊತ್ತಾಯ್ತು ಸ್ನೇಹಿತರೆ. 1 ಅವರ್ ಸ್ವಲ್ಪ ಓಕೆ ಬೋಟಿಂಗು, ಮತ್ತು ಅದು ಬೀಚ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಂದು ಈಕ ಬೀಚ್ ಅದು ಅರ್ಧ ಗಂಟೆ ಅದು ಅಷ್ಟೇ. ಮತ್ತು ಯಾನ ಓಕೆ. ಮುರುಡೇಶ್ವರ ದೇವಸ್ಥಾನ ನೋಡೋಕ್ಕಾಗಿಲ್ಲ. ಒಂದು ಡ್ಯಾಂಡಲಲ್ಲಿ ಏನೂ ಆಟಗಳು ಆಟಗಳಿಗೆ ಬಂದಾಗಿ 1 ವಾರ ಆಗಿದಂತೆ. 20ನೇ ತಾರೀಕೆ ಬಂದ್ ಮಾಡಿದ್ದಾರಂತೆ. ಇವ್ರಿಗೆ ಗೊತ್ತಿದೆ ತಾನೇ ಡ್ಯಾಂಡಲಲ್ಲಿ ಆಟಗಳೆಲ್ಲ ಬಂದಾಗಿದೆ. ಸರಿ, ನಾವು ಬುಕ್ಕಿಂಗ್ ಮಾಡೋಕ್ಕಿಂತ ಮುಂಚೆನೇ ಸರಿ ಸಹ ಈ ತಿಂಗಳು ಬೇಡ, ಮುಂದಿನ ವರ್ಷನೇ ಹೋಗೋಣ, ಇಲ್ಲ 3 ತಿಂಗಳು ಬಿಟ್ಟಾದಮೇಲೆ ನಿಮಗೆ ಡ್ಯಾಂಡಲ್ಲಿ ಕರ್ಕೊಂಡು ಹೋಗ್ತೀನಿ ಅಂಥವ್ರಿಗೂ ನಿಮ್ಮ ಪ್ಯಾಕೇಜ್ ನಿಮ್ಮ ದುಡ್ಡು ವಾಪಸ್ ಹಾಕ್ತೀನಿ, ಆಮೇಲೆ ನೀವು ಬರೋವಾಗ ನಾವು ಕಾಲ್ ಮಾಡ್ತೀನಿ ಬನ್ನಿ ಅಂತ ಆದರೂ ಹೇಳ್ಬೋದು ತಾನೆ. ಇವ್ರು ಹಂಗೆ ಮಾಡಿಲ್ಲ. ಬರ್ತಾವ್ರೆ, ಹೆಂಗಿರೋ ದುಡ್ಡು ಮಾಡ್ತಾಯಿದ್ದೀವಿ. 2 ಲಕ್ಷ ರೂಪಾಯಿ ದುಡ್ಡು ಮಾಡವ್ರಿ. ನಮ್ಮ ಅನಿಸಿಕೆ ಪ್ರಕಾರ 2 ಲಕ್ಷ ದುಡ್ಡು ಮಾಡವ್ರು ಅವರು. ಅವ್ರು ದುಡ್ಡು ಮಾಡೋಕ್ಕೋಸ್ಕರನೇ ನಮಗೆಲ್ಲ ಬಕ್ರಾ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ನಮ್ಮನ್ನೆಲ್ಲ ಟೋಪಿ ಹಾಕಿರೋ ನಾವು, ನಮಗೆ ಟೋಪಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಅವ್ರು ತೋರಿಸಿದ ಪ್ಯಾಕೇಜ್ ಎಲ್ಲ ಕೇವಲ 3,000 ಅಷ್ಟೇ ಸ್ನೇಹಿತರೆ. ಅವ್ರ ಊಟಕ್ಕೂ ಅವ್ರ ಪ್ಯಾಕೇಜ್ಗೆಲ್ಲ 3,000. 3,000ದಲ್ಲಿ ನಮಗೆ ಮೋಸ ಮಾಡಿಬಿಟ್ರು, ತುಂಬ ಮೋಸ ಮಾಡಿಬಿಟ್ರು. ಒಬ್ಬೊಬ್ರ ಹತ್ರ 1,700 ರೂಪಾಯಿ ದುಡ್ಡು ಕೂಡ ಮಾಡ್ಕೊಂಬಿಟ್ರು. ಇಷ್ಟು ಪ್ಯಾಕೇಜಲ್ಲಿ ಮೋಸ ಮಾಡಿರುವಂಥ ಇದೇ ನಾಡಸಿರಿ ಪ್ಯಾಕೇಜು. ದಯವಿಟ್ಟು ಹೇಳ್ತಾಯಿದ್ದೀನಿ, ಮತ್ತೊಮ್ಮೆ ಮತ್ತೆ ಹೇಳ್ತಾಯಿದ್ದೀನಿ, ಒತ್ತಿ ಯಾರೂ ಕೂಡ ಹೋಗಬೇಡಿ ಈ ಪ್ಯಾಕೇಜ್ಗೆ. ಅಷ್ಟು ಮೋಸಕರವಾದ ಪ್ಯಾಕೇಜ್ ಉಳ್ಳವರು ನಾಡಸಿರಿ ಟ್ರಾವೆಲ್ಸರು. ನೋಡಿ, ನಮ್ಮ ಸ್ನೇಹಿತರೆಲ್ಲ ಒಂದು ಕ್ಷಣದಲ್ಲಿ ಅದೊಂದು ಅನುಭವ ಅಂತ ಹೇಳ್ತೀವಿ ನಾವು. ಅವರೆಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಟೀಮು, ಒಂದು ಕುಟುಂಬ ಥರನೇ ಹೊಂದಾಣಿಕೆ ಆದ್ವಿ. ಆ ಹೊಂದಾಣಿಕೆ ಥರ ಆಟ ಉಪಕರಣಗಳು ನೋಡಿಸ್ಬಿಟ್ಟಿದ್ರೆ ಇನ್ನೂ ಖುಷಿಯಾಗೋದು. ಮಕ್ಕಳಂತೂ ಕಯಾಕಿಂಗು ಬೋಟಿಂಗು ಅಂತಲೇ ಬಂದಿದ್ದರು, ಜಿಪ್ ಟ್ರೈನ್ಗೆ ಅಂತಲೇ ಬಂದಿದ್ದರು. ಅದು ಕೂಡ ಆಡಿಸಿಲ್ಲ, ಎಲ್ಲ ಅನ್ಯಾಯ ಮಾಡಿಬಿಟ್ರು. ತುಂಬ ಮೋಸಕರವಾದ ಒಂದು ನಾಡಸಿರಿ ಇದು.
ಆಮೇಲೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದೇ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಹೋಗಬೇಡಿ ನಾಡಸಿರಿ ಟ್ರಾವೆಲ್ಸ್ ಅವ್ರಿಗೆ. ಇದು ಹಾಲಿಡೇಸ್ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇವರಂಥ ಮೋಸ, ಇವರಂಥ ವಂಚನೆ, ದುಡ್ಡಿಗೋಸ್ಕರ ಆಸೆ ಪಡ್ತಾರೆ. ಜನಗಳ್ನ ಯಾರೂ ಚೆನ್ನಾಗಿ ನೋಡ್ಕೊಳಲ್ಲ. ಯಾರು ಹೋಗ್ಬೇಡಿ. ನಿಮಗೇನಾದರೂ ಈ ವಿಡಿಯೋ ಒಂದು ಸಲ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ಕರ್ನಾಟಕ ಜನತೆಗೆಲ್ಲ ಶೇರ್ ಮಾಡಿ. ನನ್ನ ಸ್ನೇಹಿತರೆ, ನಮ್ಮ 84 ಜನದ ಫ್ರೆಂಡ್ಸ್ಗೂ ಕೇಳ್ಕೊತಾ ಇದ್ದೀನಿ. ಮತ್ತು ನಮಗಾದಂಗೆ ಯಾರಿಗೂ ಹೋಗೋಕ್ಕೂ ಬಿಡಬೇಡ್ರಿ, ಆಗೋದಕ್ಕೂ ಬಿಡೋಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಬೇಕು ಕಮೆಂಟ್ಸ್ ಹಾಕಿ. ಕಮೆಂಟ್ಸಲ್ಲೇ ನಮ್ಗೆ ಗೊತ್ತಾಗುತ್ತೆ. ಕಮೆಂಟ್ಸಲ್ಲಿ ಸಾವಿರಾರು ಜನ ನೋಡ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ಮತ್ತೆ ವಿಷಯವಾದ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಮತ್ತೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಸ್ನೇಹಿತರೆ, ಎಲ್ಲರೂ ಸಿಗೋಣ ಒಂದಾಗಿ ಸ್ನೇಹಿತರೆ. ಫ್ರೆಂಡ್ಶಿಪ್ ಹೀಗೆ ಬೆಳೆಯೋಣ. ಮತ್ತೆ ಹೊಸವಾಗಿ ವಿಡಿಯೋ ಮಾಡಿ ತರ್ತೀನಿ ಸ್ನೇಹಿತರೆ. ಸಿಗ್ತಾನೆ ಇರೋಣ. ಎಲ್ಲಾದರೂ ಒಂದು ಸಲ ಸಿಗೋಣ, ಎಲ್ಲ ಕಡೆ ಹೋಗೋಣ, ಮತ್ತೆ ಮೀಟ್ ಆಗೋಣ, ಮತ್ತೆ ಹೋಗಿ ಬರೋಣ ಸ್ನೇಹಿತರೆ. ಈ ಥರ ನಾಡೆ ಸೀರಿಯಲ್ ನಿಂತು ಬೇಡ, ಬೇರೆದ್ರಲ್ಲಿ ಹೋಗೋಣ, ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು. ನಾನು ನಿಮ್ಮ ರಾಘವೇಂದ್ರ. ಬಾಯ್.